ನನ್ನ ಹಳೆ ವಿಚಾರಗಳನ್ನ ನಾನು ಮಾತಾಡಕ್ ಇಷ್ಟಪಡಲ್ಲ. ಮತ್ತೆ ಯಾಕೆ ಮಾತಾಡಿದ್ರೆ 1 ವರ್ಷ ಆಯ್ತು ಸಂಪರ್ಕನೇ ಇಲ್ಲ ಅಂತ ಸುಳ್ಳು ಹೇಳ್ತೀರಿ? ನಾನ್ ಸುಳ್ಳು ಯಾವ್ದನ್ನು ಹೇಳಿಲ್ಲ, ನನಗೆ ಇಷ್ಟ ಇಲ್ಲ. ಬಿಡಿ. ನಮ್ಮ ಸಂಬಂಧ ಮುರಿದು ಹೋಗಿರೋದು ನಿಜ ನಮ್ಮ ಮನ್ಸಲ್ಲಿ. ಅದನ್ನ ಯಾಕೆ ಪುನಃ ಪುನಃ ಎತ್ತಬೇಕು? ನಾನೆಲ್ಲ ಎತ್ತಾ ಇದ್ದೀನಿ. ನೀವು ಇನ್ನೊಂದ್ ಯಾವ್ದೋ ಚಾನಲ್ ಪ್ರಶ್ನೆ ಮಾಡಿದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಎತ್ತಿದ್ದೀನಿ ಈ ಪ್ರಕರಣದಲ್ಲಿ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಗೆ ಕಾಳಜಿ ಇದ್ರೆ ಈ ವಿಚಾರನ ಬಿಟ್ಟು ಹಾಕಿ. ನನಗೆ ನೋವನ್ನು ಅನುಭವಿಸ್ತಾ ಇದ್ದೀನಿ. ನಿಮ್ಮ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ. ನೋವಾಗಿದ್ರು ನಾನು ಮಾತಾಡಿಲ್ಲ. ಯಾಕೆ ಹೆದರ್ತಿದ್ದೀರಿ ಚಾನೆಲ್ ಅಲ್ಲಿ ನನ್ನನ್ನ? ಹೆದರ್ಸಂತ ಪ್ರಯತ್ನ ಪಡ್ತೀರಿ ನನ್ನನ್ನ. ನಿಮ್ಮಿಂದ ನನಗೆ ಅನ್ಯಾಯ ಆಗಿದ್ದು ನಾನು ಯಾವತ್ತಾರ ಮಾತಾಡಿದ್ದೀನ? ನೀವು ಮಾತಾಡ್ತೀನಿ ಮಾಧ್ಯಮಕ್ಕೆ ಹೋಗಿ ಅಂತ ನೀವು ರಿಕ್ವೆಸ್ಟ್ ಮಾಡಿದಾಗ ನಾನು ಮಾತಾಡಿದ್ದೀನ? ಯಾರು ನಾನ್ ಮಾತಾಡಿದ್ದೀನ? ಏನ್ ರಿಕ್ವೆಸ್ಟ್? ಯಾರು ಮದುವೆ ವಿಚಾರದಲ್ಲಿ ನನಗೆ ನೋವಾದಾಗ ನಾನು ಏನಾದ್ರು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದೀನ? ನಿಮ್ ಮೇಲೆ ಆರೋಪ ಮಾಡಿದ್ದೀನ ನಾನು? ನಾನೇ ಹೇಳಿದ್ನಲ್ಲ ನನ್ನ ತಪ್ಪಾಗಿದೆ ಅಂತ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ವಿಚಾರ ಮಾತಾಡೋದು ಬಿಟ್ಬಿಡಿ, ಬದುಕ್ಬಿಡಿ. ಇದನ್ನೇ ಕೇಳ್ತಾ ಇರೋದು. ನನಗೆ ಆಗಿರೋ ನೋವಿನ ವಿರುದ್ಧನೇ ನಾನು ಮಾತಾಡಿಲ್ಲ. ನಾನು ಅತ್ಯಂತ ಅವ್ರು ತಗೊಂಡಂತ ತೀರ್ಮಾನಗಳಲ್ಲಿ ನಾನು ಮಾತಾಡಿಲ್ಲ. ನಾನ್ ಮಾತಾಡ್ತಾ ಇದ್ದಾರೆ ಇಬ್ರು. ದಯವಿಟ್ಟು ಹೇಳ್ತೀನಿ, ಸಿಸಿಟಿವಿ ಬಗ್ಗೆ ಮಾತ್ರ ಮಾತಾಡಿ ಇವತ್ತು. ಯಾಕಂದ್ರೆ ಅದನ್ನ ಬಂದ್ಬಿಟ್ಟು ಸಿಸಿಟಿವಿ ಬಗ್ಗೆ ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ದೀನಿ. ನಾನು ಇಲ್ಲಿ ಮಾತಾಡ್ಬೇಕಾಗಿರುವಂತ ಅವಶ್ಯಕತೆ ನನಗಿಲ್ಲ. ಈ ಸಿಸಿಟಿವಿಯ ಈ ಫೋಟೋ ಪರವಾಗಿ, ಈ ಫೋಟೋ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ. ನಮ್ ಸತ್ಯಗಳು ಹೇಳಕ್ ಹೇಳಿ ಅವ್ರಿಗೆ ಏನ್ ಮಾಡ್ಬೇಕು ಹೇಳಿ. ಅವರೇ ಸತ್ಯಗಳು ನನ್ನಲ್ಲಿ ಲಕ್ಷ ಇದಾವೆ. ನನಗೆ ಆಗಿರುವಂತ ನೋವುಗಳು ಲಕ್ಷ ಇದಾವೆ. ಮಾಧ್ಯಮದಲ್ಲಿ ನಾನು ಮನರಂಜನೆ ಆಗೋದಿಲ್ಲ. ನನ್ನ ಬದುಕು ಈ ರೀತಿ ಮನರಂಜನೆ ಆಗೋದು ನನಗೆ ಇಷ್ಟ ಇಲ್ಲ. ನಿಮಗೆ ದಯವಿಟ್ಟು ಕಾಳಜಿ ಇದ್ದರೆ ಏನ್ ಮಾಡ್ಬೇಕು ನನ್ನ ವಿಚಾರಗಳನ್ನ ಏನಂದ್ರೆ ಹೇಳಿ. ಕಾಳಜಿ ಇದ್ರೆ ಏನ್ ಮಾಡ್ಬೇಕು ಹೇಳಿ, ಅದನ್ನ ಮಾಡ್ತಾರೆ. ನಾನು ಯಾರು ಮಾತಾಡಿಲ್ಲ. ದಯವಿಟ್ಟು ನೀವು ನನ್ನ ವಿರುದ್ಧ ಪಾಯಿಂಟ್ಗೆ ಬರಲ್ವ? ಸಿಸಿಟಿವಿ ಕತೆ ಹೇಳ್ತಾ ಇದಾರೆ ಚಾನಲ್ಗಳಲ್ಲಿ, ಅದಕ್ಕೆ ಉತ್ತರ ಕೊಡಿ. ಏನು ಯಾರು ಕತೆ ಹೇಳ್ತಿರೋದು? ಯಾರು ಹೇಳ್ತಿದಾರೋ ಅವ್ರನ್ನ ಕೇಳಿ. ನಾನ್ ಹೇಳದ್ನ? ನಾನ್ ಹೇಳಿದಿನ ಕತೆನ? ಹಂಗೆಲ್ಲ ನಡೆದಿದ್ದು ಅಂತ ಹೇಳ್ಬೇಕಲ್ವಾ ನೀವು? ಏನ್ ಹಂಗೆಲ್ಲ ನಡೆದಿದ್ದು? ಸತ್ಯ ಕೇಳ್ತೀರಾ? ಆಮೇಲೆ ನನ್ನ ಹತ್ರ ಲಕ್ಷ ಏನ್ ಹಂಗೆಲ್ಲ ನಡೆದಿದ್ದು? ಹೇಳ್ಬಾರ್ದು. ಅವ್ರ ಆತ್ಮಸಾಕ್ಷಿಗೆ ಗೊತ್ತು. ಮತ್ ನೋಡಿ ಬಿಡಿ, ಹಂಗಾರೆ ಅವ್ರ ಆತ್ಮಸಾಕ್ಷಿಗೆ ಗೊತ್ತಿದೆ ವಿಷಯ ಇದು. ಬಿಟ್ಬಿಡಿ ಹಂಗಾರೆ. ಶ್ರುತಿ ಅವರೇ, ನಿಮಗೂ ಆತ್ಮಸಾಕ್ಷಿ ಗೊತ್ತಿದೆ, ಇಟ್ಕೊಂಡ್ಬಿಡಿ ನೀವು. ನಾನು ಅದೇ ಆತ್ಮಸಾಕ್ಷಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ನಾನು ನನ್ನ ಮಗಳಿಗೆ ಎಷ್ಟು ದಿನ ಭಯದಿಂದ ಕಳೆದಿದ್ವಿ ಅನ್ನೋದು ನಮಗ್ ಗೊತ್ತು. ಅದು ನೋಡಿ, ಆತ್ಮಸಾಕ್ಷಿ ಅವ್ರ ಆತ್ಮಸಾಕ್ಷಿಗೆ ಗೊತ್ತು. ನಾನು ಎಲ್ಲೂ ಚಕಾರ ಇಟ್ಟಿಲ್ಲ. ನಾನು ಎಷ್ಟು ನೋವಾದ್ರೂ ನಾನು ಎಲ್ಲೂ ನಿಮ್ಗಳ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ. ನಾನು ಯಾರು ಮಾತಾಡ್ಲಿ? ನನ್ನ ಅವಶ್ಯಕತೆ ನನಗೂ ಇಲ್ಲ ಅಷ್ಟೇ. ನಿಮ್ ವಿರುದ್ಧ ಮಾಡೋದು ನನಗೆ ಅವಶ್ಯಕತೆನೇ ಇಲ್ಲ. ನಾವು ನಾಗರಿಕವಾಗಿ ದೂರ. ಯಾವತ್ ದೂರ ಆದ್ವಿ? ವರ್ಷ ಆಯ್ತು ಆತನಿಂದ ಸಂಪರ್ಕ ಕಳ್ಕೊಂಡು ಬಂದ್ರಿ. ವರ್ಷ ಆಯ್ತಾ? ನಿಜ ಹೇಳಿ, ಯಾವತ್ ನಿಮ್ ಮನೆಗೆ ಬಂದಿದ್ದೆ? ಯಾವತ್ ನಾವಿಬ್ರು ಸಂಪರ್ಕ ಮಾಡಿದ್ವಿ? DNA ಟೆಸ್ಟ್ ಹೋಗೋಣ. ನಾನು ರೆಡಿ ಟು ಗೋ ಟು DNA ಟೆಸ್ಟ್ ಫಾರ್ ದಟ್ ಡೇಟ್. ವರ್ಷ ಆಯ್ತು ಆತನಿಂದ ನಾನು ಸಂಪರ್ಕ ಕಳ್ಕೊಂಡು ಅಂತ ಹೇಳಿದ್ರಿ. ಎಷ್ಟು ವರ್ಷ ಆಯ್ತು ಅಂತ DNA ಟೆಸ್ಟ್ ಹೋಗೋಣ? ಹಲೋ, ಎಷ್ಟು ವರ್ಷ ಆಯ್ತು ನಾವು ಸಂಪರ್ಕ? ಅವ್ರು ಆತನ ಸಂಬಂಧನೆಲ್ಲ ನಾನು ಕಡ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದಾನೆ. ಆಯ್ತು, ಎಲ್ಲ ಪ್ರಯೋಗಗಳಿಗೆ ಹೋಗೋಣ. ಎಷ್ಟು ದಿನ ಆಯ್ತು ಅಂತ? ಜೂನ್ 3ನೇ ತಾರೀಕು ನಾನೇ ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಬಂದಿನಮ್ಮ. ಮೇ 23ನೇ ತಾರೀಕು ಅವ್ರ ಮನೆಗೆ ಹೋಗಿದ್ದೀನಮ್ಮ. ಅವ್ರ ಮನೆ 2 hours ಇಟ್ಟು ಬಂದಿದ್ದೀನಮ್ಮ. ಇನ್ನು ಮಿಕ್ಕಿ ವಿಷಯ ಹೇಳಕ್ಕಾಗಲ್ಲ ಚಾನಲ್ಗಳಲ್ಲಿ. ವರ್ಷಗಟ್ಲೆ ಆಯ್ತು ಅವ್ನು ನೋಡಿಲ್ಲ ಅಂತಾರೆ. ಯಾಕೆ ಸುಳ್ಳು ಹೇಳ್ತೀರಿ? ನಿಮ್ ಬಗ್ಗೆ ನಾನು ಸಣ್ಣ ಕ್ವಶನ್ ಕೂಡ ಬಳಸ್ತಲ್ಲ, ಗೌರವ ಕೊಟ್ಟು ಮಾತಾಡ್ತಾ ಇದೀನಿ. ವೈಯಕ್ತಿಕ ವಿಷಯ ಇಟ್ಕೊಂಡ್ ಬಂದ್ಬಿಟ್ಟು ನೀವು ರಂಪ ಮಾಡ್ತಾ ಇದೀರಿ ಚಾನಲ್ಗಳಲ್ಲಿ. ನಿಮ್ಗೆ ಕೆಟ್ಟ ಸುರ್ರಿ, ನನಗಲ್ಲ. ನಾನೊಬ್ಬ ಸಾಮಾನ್ಯವಾದ ಮನುಷ್ಯ, ನನಗೇನಿದೆ ಕಳ್ಕೊಳಕ್ಕೆ? ನಿಮಗೆ ಆ ಎಚ್ಚರಿಕೆ ಇರಬೇಕು. ಶೋಭಾ ವಿಷಯನ ಸಾಲ್ವ್ ಮಾಡ್ಕೊಳ್ಳೋ ರೀತಿನ ಇದು. ನಾನು ಅವತ್ತೇ ಇನ್ನೊಂದು ಚಾನಲ್ ಹೇಳಿದೆ, ಹೇಳಿ ಏನ್ ಮಾಡ್ಬೇಕು? ನನ್ನ ಹಳೆ ವಿಚಾರಗಳನ್ನ ನಾನು ಮಾತಾಡಕ್ ಇಷ್ಟಪಡಲ್ಲ. ಮತ್ತೆ ಯಾಕೆ ಮಾತಾಡಿದ್ರೆ 1 ವರ್ಷ ಆಯ್ತು ಸಂಪರ್ಕನೇ ಇಲ್ಲ ಅಂತ ಸುಳ್ಳು ಹೇಳ್ತೀರಿ? ನಾನ್ ಸುಳ್ಳು ಯಾವ್ದನ್ನು ಹೇಳಿಲ್ಲ, ನನಗೆ ಇಷ್ಟ ಇಲ್ಲ. ನಮ್ಮ ಸಂಬಂಧ ಮುರಿದು ಹೋಗಿರೋದು ನಿಜ ನಮ್ಮ ಮನ್ಸಲ್ಲಿ. ಅದನ್ನ ಯಾಕೆ ಪುನಃ ಪುನಃ ಎತ್ತಬೇಕು? ನಾನೆಲ್ಲ ಎತ್ತಾ ಇದ್ದೀನಿ. ನೀವು ಇನ್ನೊಂದ್ ಯಾವ್ದೋ ಚಾನಲ್ ಪ್ರಶ್ನೆ ಮಾಡಿದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಎತ್ತಿದ್ದೀನಿ ಈ ಪ್ರಕರಣದಲ್ಲಿ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಗೆ ಕಾಳಜಿ ಇದ್ರೆ ಈ ವಿಚಾರನ ಬಿಟ್ಟು ಹಾಕಿ. ನನಗೆ ನೋವನ್ನು ಅನುಭವಿಸ್ತಾ ಇದ್ದೀನಿ.
ನಿಮ್ಮ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ. ನನ್ಗೆ ನೋವಾಗಿದ್ರು ನಾನು ಮಾತಾಡಿಲ್ಲ. ಯಾಕೆ ಹೆದರ್ತಿದ್ದೀರಿ ಚಾನೆಲ್ ಅಲ್ಲಿ ನನ್ನನ್ನ? ಹೆದರ್ಸಂತ ಪ್ರಯತ್ನ ಪಡ್ತೀರಿ ನನ್ನನ್ನ? ನಿಮ್ಮಿಂದ ನನಗೆ ಅನ್ಯಾಯ ಆಗಿದ್ದು ನಾನು ಯಾವತ್ತಾರು ಮಾತಾಡಿದ್ದೀನ? ನೀವು ಮಾತಾಡ್ತೀನಿ ಮಾಧ್ಯಮಕ್ಕೆ ಹೋಗಿ ಅಂತ ನೀವು ರಿಕ್ವೆಸ್ಟ್ ಮಾಡಿದಾಗ ನಾನು ಮಾತಾಡಿದ್ದೀನ? ಯಾರು ನಾನ್ ಮಾತಾಡಿದ್ದೀನ? ಏನ್ ರಿಕ್ವೆಸ್ಟ್? ಮದುವೆ ವಿಚಾರದಲ್ಲಿ ನನಗೆ ನೋವಾದಾಗ ನಾನು ಏನಾದ್ರು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದೀನ? ನಿಮ್ ಮೇಲೆ ಆರೋಪ ಮಾಡಿದ್ದೀನ ನಾನು? ನಾನೇ ಹೇಳಿದ್ನಲ್ಲ ನನ್ನಿಂದ ತಪ್ಪಾಗಿದೆ ಅಂತ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ವಿಚಾರ ಮಾತಾಡೋದು ಬಿಟ್ಬಿಡಿ, ಬದುಕೋದ್ಬಿಡಿ, ನೋಡಿ ನನ್ನನ್ನ ಬದುಕೋದ್ಬಿಡಿ ದಯವಿಟ್ಟು. ನಾನು ಈ ಮಾಧ್ಯಮದಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ನನ್ನದು ಒಂದು ಮಗಳಿದ್ದಾಳೆ. ನಾನು ಇವತ್ತು ನಡು ನೀರಿನಲ್ಲಿ ಒಬ್ಬಟ್ಟಿಯಾಗಿ ಬಿದ್ದಿದ್ದೀನಿ. ನನ್ನ ಜೀವನದಲ್ಲಿ ಆಳದಂತ ನೋವುಗಳಿಂದ ನಾನು ಒಬ್ಬಳೇ ಸಾಯ್ತಾ ಇದ್ದೀನಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ ಚಂದ್ರಚೂಡ್ ಚಕ್ರವರ್ತಿ ಅವರೇ, ನನ್ನನ್ನು ಬದುಕಕ್ ಬಿಡಿ. ಸೂರಿ ಅಂತ ನನ್ನನ್ನು ಬದುಕಕ್ ಬಿಡಿ ಆಯ್ತಾ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ವಿರುದ್ಧ ಒಂದೇ ಒಂದು ತಪ್ಪು ಮಾತಾಡಿಲ್ಲ, ಮಾತಾಡೋ ಅವಶ್ಯಕತೆ ನನಗಿಲ್ಲ. ನೀವು ಹಾಗೆ ಚಾನಲ್ಗಳಿಗೆ ಈ ಸುದ್ದಿಗಳನ್ನ ತಂದು ಮಾಡೋ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಷ್ಟೇ. ಸುಳ್ಳು ಹೇಳಿದ್ರಿ ನೀವು ಒಂದು ಚಾನಲ್ ಅಲ್ಲಿ 1 ವರ್ಷ ಆಯ್ತು ನನಗೂ ಅವ್ರಿಗೂ ನನಗೂ ಸಂಪರ್ಕನೇ ಇಲ್ಲ ಅಂತ ಹೇಳಿದ್ರಿ. ನಾನು ಪ್ರೂವ್ ಮಾಡ್ತೀನಿ ಸಂಪರ್ಕ ಯಾವಾಗಿತ್ತು ಅಂತ. ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಅಮ್ಮ. ಸ್ಕ್ರಿಪ್ಟೆಡ್ ಇದು ಒಂದು ವಾರ ಪತ್ರಿಕೆಯಲ್ಲಿ 1 ತಿಂಗಳಿಂದ ಬಂದಿದೆ ಅಮ್ಮ. ನನ್ನ ಖಾಸಗಿ ಫೋಟೋಗಳ ಸಮೇತ ಬಂದಿದೆ. ಕೋರ್ಟ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ದ ಸೋರ್ಸ್. ಇದು ನ್ಯಾಯಾಲಯಕ್ಕೆ ಯಾರು ಕೊಟ್ಟರು ಸೋರ್ಸ್ ಬರಲೇಬೇಕಮ್ಮ. ಆಯ್ತಾ. ನಾನು 18 ವರ್ಷ ಪತ್ರಕರ್ತನ ಕೆಲಸ ಮಾಡಿದ್ದೀನಿ. 2ನೇ ವಿಷಯ, ನೀವು ಗಮನಿಸ್ದಂಗೆ ನಾನು ಎಲ್ಲಾದ್ರೂ ಶ್ರುತಿಯವ್ರ ವಿರುದ್ಧ ಆಗ್ಲಿ ಆಕೆ ಬಗ್ಗೆ ಒಂದು ಕೆಟ್ಟ ಮಾತನ್ನ ಪದ ನಾನು ಆಡಿದಿನ? ನನ್ನ ಜೀವನದಲ್ಲಿ ಆಡಲ್ಲಮ್ಮ. ಅವ್ರ ಬಗ್ಗೆ ನಾನು ಗೌರವ ಇದೆ. ಈಗಲೂ ಇದೇನೋ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಇಷ್ಟು ಅಂತಂದ್ರೆ, ಸ್ಕ್ರಿಪ್ಟೆಡ್ ಆಗಿ ಏನೋ ನೋಡಿ, ಆಡಿಯೋ ಒಂದೇ ದಿನ ರಿಲೀಸ್ ಆಗುತ್ತೆ. ರಾಜಣ್ಣ ಮತ್ತು ಶ್ರುತಿಯವರು ಮಾತಾಡೋ ಆಡಿಯೋ ಅವತ್ತೇ ಬರುತ್ತೆ. ಅವತ್ತೇ ಇವರು ಕಬ್ಬನ್ ಪಾರ್ಕ್ ಅಲ್ಲಿ ನಿಂತ್ಕೊಂಡು ಚಾನಲ್ಗಳಿಗೆ ಇಂಟ್ರೋ ಕೊಡ್ತಾರೆ. ಅವತ್ತೇ ಕೇಸ್ ಹೋಗ್ತಾರೆ. ಇಂಜೆಕ್ಷನ್ ಆರ್ಡರ್ ಇದೆ ಸೆಪ್ಟೆಂಬರ್ 16 ಅಥವಾ 27 ತನಕ. ಆರ್ಡರ್ನ ಇವರೇ ವೈಲೇಟ್ ಮಾಡ್ತಾರೆ. ಎಲ್ಲವನ್ನೂ ಇವರೇ ಮಾಡ್ತಾ ಇದ್ದಾರೆ. ನಾನೇನಾದ್ರು ಮಾಡ್ತಾ ಇದ್ದೀನಮ್ಮ, ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಕುಡಿದು ಬಂದೆ, ಗಲಾಟೆ ಮಾಡಿದೆ, ಇನ್ನೊಂದು ಮಾಡಿದೆ ಅಂತ CCTV ಒಂದು ಸ್ಟಿಲ್ ಇಟ್ಕೊಂಡ್ಬಿಟ್ಟು ಸುಳ್ಳುಗಳು ಹೇಳುವಾಗ ಅದಕ್ಕೆ ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ವಿಷಯ. ಅದನ್ನು ನಾನು ಮಾಡಬಾರ್ದು ಅಂತ ಸುಮ್ಮನೆ ಇರ್ತೀನಿ ಹೇಳಿ ಅವ್ರನ್ನ. ಆದ್ರೆ ಅವ್ರು ನಿನ್ನೆ ಒಂದು ಚಾನಲ್ ಹೇಳಿದ್ರು ನನಗೂ ಆತಂದು ಸಂಪರ್ಕ ಕಡ್ದು 1 ವರ್ಷ ಆಗೋಗಿದೆ ಅಂತ. ಪ್ರೂವ್ ಮಾಡ್ಲಿ ಅವ್ರದ್ದು, ನಾನು ಪ್ರೂವ್ ಮಾಡ್ತೀನಿ. ಅಲ್ಲಿ ಗೋಡ್ ಟೆಸ್ಟ್ ಏನೇ ಟೆಸ್ಟ್, ಯಾವಾಗ ಸಂಪರ್ಕ ಯಾವ ರೀತಿ ಆಯ್ತು ಅಂತ. ಯಾಕೆ ಸುಳ್ಳು ಹೇಳ್ತಾ ಇದೀರಿ? ಹೇಳ್ಬಿಡಿ ನನಗೊಂದು ಮಾತು. ಹೌದಪ್ಪ ನಿನ್ ಬಗ್ಗೆ ನಾನು ಸುಳ್ಳು ಹೇಳ್ಕೊಂಡೆ ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಬೇಕು, ನಾನು ಅದಕ್ಕೂ ರೆಡಿ. ನಾನು ಯಾವಾಗ್ಲಾದ್ರು ಭೇಟಿಯಾಗಿರ್ಲಿಮ್ಮ. ನನ್ನ ಜೀವನದಲ್ಲಿ ಅವ್ರು ಏನೂ ಅಲ್ಲ, ನನಗೂ ಅವ್ರೇನು ಅಲ್ಲ. ಅದನ್ನ ಕಡ್ಕೊಂಡಿರೋಳು, ಹೊಂದ್ಕೊಂಡಿರೋಳು. ಅವ್ರಿಗೆ ಕೇಳಿ ನಾನು ನೋಡಿ ಸುದ್ದಿ ಪಾಯಿಂಟ್ ಮಾತಾಡೋದಾದ್ರೆ ಮಾತಾಡ್ತೀನಿ. ಏನೋ ಮಾತಾಡೋದ್ರೆ ವ್ಯರ್ಥಮ್ಮ, ಸುಮ್ಮನೆ ಎಕ್ಸ್ಟೆಂಡ್ ಮಾಡೋದು ಬೇಡ, ಕಾಲಹರಣ ಅಷ್ಟೇ. ಮಾತಾಡಿದಾರೆ CCTV ವಿಡಿಯೋ ತೆಗ್ಸಿ ನಾನು ಕೋರ್ಟಲ್ಲಿ ಇಷ್ಟು ದೊಡ್ಡದಾದ್ಮೇಲೆ ಕೇಳ್ತೀನಿ. ಕಮಾಂಡ್ ಟೆಕ್ಸ್ ವಿಡಿಯೋ ಅಂತ ಕೇಳ್ತೀನಿ. ವಿಡಿಯೋ ಯಾಕಮ್ಮ ಒಬ್ಬರ ಮೇಲೆ ಸುಳ್ಳು ಹೇಳ್ತೀರಾ ನೀವು? ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ, ಸಂತೋಷ. ನಮ್ ಸಹಾಯ ಬೇಕಾದ್ರೆ ಕೇಳಿ ಮಾಡ್ತೀವಿ. ನನಗೆ ಹ್ಯೂಮ್ಯಾನಿಟಿ ಇದೆ. ನನ್ನನ್ನೇ ದೂರ್ತೀರಿ? ನಾನು ಬಡ ಪತ್ರಕರ್ತ, ನಾನು ಸಾಮಾನ್ಯವಾಗಿ ಬದುಕ್ತಾ ಇರೋಣ, ನಾನು ಬದುಕಕ್ ಬಿಡಿ. ನಾನು ಹೆಂಡತಿ ಮಕ್ಕಳನ್ನ ಡೈವರ್ಸ್ ತಗೊಂಡು ಕಷ್ಟಪಟ್ಟು ಬಿಟ್ಟು, ನನಗೊಬ್ಳು ಮಗಳಿದ್ದಾಳೆ. ನನ್ನ ಮಗಳು ಕೇಳ್ತಾಳೆ, ಏನಪ್ಪಾ ಆಕೆಗೆ ಒಳ್ಳೇದಾಗೋದಾದ್ರೆ, ಅವ್ರಿಗೆ ಒಳ್ಳೇದಾಗೋದಾದ್ರೆ, ಅವ್ರಿಗೆ ಇದರಿಂದ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನು ಮಾಡೋಕ್ಕಾದ್ರೂ ಒಬ್ಬ ಮನುಷ್ಯನಾಗಿ ಸಿದ್ಧ, ಯಾವತ್ತಿಗಾದ್ರೂ ಸಿದ್ಧ. ನಾನು ಇದನ್ನ ಯಾವತ್ತಿಂದನೂ ಹೇಳ್ತಾ ಬರ್ತಾ ಇದ್ದೀನಿ. ಅದನ್ನ ಬಿಟ್ಟು ಸುಳ್ಳೆಲ್ಲ ಹೇಳ್ಬಾರ್ದು. ಕೇಳಿ ಮೇ 30ನೇ ತಾರೀಕು ರಾತ್ರಿ ಏನ್ ನಡೀತು ಅಂತ ಕೇಳಿ ಅವ್ರನ್ನ. ಉತ್ತರ ಕೊಡಲ್ಲಮ್ಮ ಅವರು. ಅವ್ರಿಗೆ ಆಪಾದನೆ ಮಾಡೋದು ಅಂತ ಗೊತ್ತು, ಕೇಳಿಸ್ಕೊಡಲ್ಲ ಅವ್ರು ನಮ್ಗೆ ಯಾರ್ದು. ನಾನು ಕೇಳ್ತಾರೆ ಚಾನಲ್ ಕೈ ಮೂತ್ ಕೇಳ್ಕೊತ ನನ್ನ ಬಗ್ಗೆ ಮಾತಾಡ್ಬೇಡಿ ಅಂದ್ರೆ, ನೀವೇ ಹೇಳಿದ್ ನಾನು ಮಾತಾಡಿದ್ದೀನಿಲ್ಲ, ಅದು ನನಗೆ ಬೇಕಾಗಿದೆ. ಮೇ 31ನೇ ತಾರೀಕು ಅವ್ರ ಮೇಲೆ ರಾತ್ರಿ ಏನ್ ನಡೀತು ಕೇಳಿ CCTV ಫೋಟೋಸ್ ಅದು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.